ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ಹೊಸ ವ್ಯೂವರ್ಸ್ ಇದ್ದೀರಾ ಅವರು ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಎಕ್ಸ್ಕ್ಲೂಸಿವ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟು ಬರ್ತಾನೆ ಇರುತ್ತೆ, ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಬರ್ತಾ ಇರುತ್ತೆ, ಹಾಗೂ ಮುಂದಿನ ಹೆಚ್ಚಿನ ಮಾಹಿತಿ ಬಿಗ್ ಬಾಸ್ ಸೀಸನ್ 12 ಬಗ್ಗೆನೂ ಬರ್ತಾ ಇರುತ್ತೆ. ವೀಕ್ಷಕರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿರಿ, ಹಾಗೂ ನಮ್ಮ ಕಮ್ಯುನಿಟಿಗೂ ಜಾಯಿನ್ ಆಗಿರಿ. ವೀಕ್ಷಕರೇ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀನಿ, ಹಾಗೂ ನಮ್ಮ ಚಾನಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಸೊ ಅಲ್ಲೂ ಸಹ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಈ ವಾರದ ಕ್ಯಾಪ್ಟನ್ ಹಾಗೂ ಎಲಿಮಿನೇಷನ್ ಯಾರಾಗ್ತಾರೆ ಅಂತ ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲೂ ಹೋಗಿ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ಈ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಮೊದಲೇದಿಂದ ನೋಡ್ಕೊಬರೋಣ ವೀಕ್ಷಕರೇ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆಯಲ್ಲಿ ನಿಮಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ 1K ಸಬ್ಸ್ಕ್ರೈಬರ್ಸ್ ಹಾಕೋಕ್ಕೆ ಕೇವಲ 9 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಸೊ ಅವ್ರಿಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ನ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ವಿಡಿಯೋಕ್ಕಿಂತ ಮುಂಚೆನೇ ಎಕ್ಸ್ಕ್ಲೂಸಿವ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರೇನಾದ್ರು DM ಮಾಡಿದ್ರೆ ನನಗೆ, ಅದು ಇನ್ಸ್ಟಾಗ್ರಾಮಲ್ಲಿ ವೀಕ್ಷಕರೇ. ಸೊ ಲೈವ್ ಅಪ್ಡೇಟ್ ಬಗ್ಗೆನೂ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಬೇಕು ಹಾಗೂ DM ಮಾಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ನಿಮಗೆ ಬೆಳಗಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಮೊದಲನೇ ಗೆಸ್ಟ್ ಅಂದರೆ ಫ್ಯಾಮಿಲಿ ಮೆಂಬರ್, ಯಾರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಅಂತ ನಿಮಗೆ ನಾನು ಮೊದಲನೇ ತಿಳಿಸ್ಕೊಟ್ಟಿದ್ದೆ. ಸೊ ಮೊದಲನೇದಾಗಿ ರಾಶಿಕಾ ಅವರ ತಮ್ಮ ಬರ್ತಾರೆ. ಅವರು ಹೇಗೆ ಬರ್ತಾರೆ, ಯಾಕೆ ಕಾನ್ಸೆಪ್ಟ್ ಇಟ್ಕೊಂಡು ಮನೆ ಒಳಗಡೆ ಬರ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅವರು ಮನೆ ಒಳಗೆ ಇವತ್ತಿನ ಎಪಿಸೋಡಲ್ಲಿ ಬರ್ತಾರೆ ವೀಕ್ಷಕರೇ. ಸೊ ಅದಾಗಿತ್ತು. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಅದು ನೋಡ್ಕೊಬರೋಣ. ಸೊ ಅವರ ತಾಯಿ ಸಹ ಎಂಟ್ರಿ ಕೊಡ್ತಾರೆ, ಅದು ಮೇನ್ ಗೇಟಿಂದ. ಅವರ ತಮ್ಮ ಒಂದು ಸೀಕ್ರೆಟ್ ರೂಮ್ ಏನಿದೆ ಆ ಗೇಟಿಂದ ಎಂಟ್ರಿ ಕೊಟ್ಟರೆ, ಅವರ ಅಮ್ಮ ಏನಿದ್ರೆ ಅವರು ಮೇನ್ ಗೇಟಿಂದನೇ ಎಂಟ್ರಿ ಕೊಡ್ತಾರೆ. ಸೊ ಯಾವುದೇ ರೀತಿಯಾದ ಫ್ಯಾಮಿಲಿ ಅವ್ರನ್ನ ಒಳಗಡೆ ಕರೆಸ್ಬೇಕು ಅಂದರೆ ಎಲ್ಲರಿಗೂ ಸ್ಟ್ಯಾಚ್ಯೂನ ಕೊಟ್ಟಿರ್ತಾರೆ ವೀಕ್ಷಕರೇ. ಸೊ ಅವರು ಫ್ಯಾಮಿಲಿ ಮೆಂಬರ್ಸ್ ಆದ ನಂತರ ಅವರು ಸ್ಟ್ಯಾಚ್ಯೂಯಿಂದ ರಿಮೂವ್ ಆಗ್ತಾರೆ ವೀಕ್ಷಕರೇ, ಅಂದರೆ ಸ್ಟ್ಯಾಚ್ಯೂಯಿಂದ ಫ್ರೀ ಆಗ್ತಾರೆ ವೀಕ್ಷಕರೇ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರ ಫ್ಯಾಮಿಲಿ ಬಂದಿದ್ದಾರೆ ಅಂತ ನೋಡ್ಕೊಬರೋಣ. ಆದರೆ ಸೊ ಅದು ಯಾರ ಫ್ಯಾಮಿಲಿ ಅಂದರೆ ಸೂರಜ್ ಅವರ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬೋದು. ಸೂರಜ್ ಅವರ ಅಪ್ಪ ಇಲ್ಲ, ಬಟ್ ಸೂರಜ್ ಅವರ ಅಮ್ಮ ಬಂದಿದ್ದಾರೆ ವೀಕ್ಷಕರೇ. ಸೊ ಅವರು ಹೇಗೆ ಬಂದರು, ಅವರು ಹೇಗೆ ಕರೆಸ್ತಾರೆ ಬಿಗ್ ಬಾಸ್ ಅಂತ ನೋಡ್ಕೊಬರೋಣ. ಆದರೆ ಸೊ ಸೂರಜ್ ಅವ್ರಿಗೆ ಒಂದು ಬಾಕ್ಸಲ್ಲಿ ಏನಿರುತ್ತೆ, ಸೊ ಅದರೊಳ್ಳೆ ಒಂದು ಲೆಟರ್ನ ಕೊಟ್ಟಿರ್ತಾರೆ ವೀಕ್ಷಕರೇ. ಸೊ ಆ ಲೆಟರಲ್ಲಿ ಏನು ಇರುತ್ತೆ ಅಂತ ನಿಮಗೆ ನಾನು ಬೆಳಗಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಹೋಗಿ ಅದನ್ನು ನೋಡ್ಕೊಬನ್ನಿ. ಸೊ ಆದರೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಏನಪ್ಪ ಬರ್ದಿರುತ್ತೆ ಆ ಲೆಟರಲ್ಲಿ ಅಂತ ಅಂದರೆ, ಸೊ ನಾನು ನಿನ್ನ ಕೈ ರುಚಿ ತಿಂದು ತುಂಬ ದಿವಸ ಆಗೋಯ್ತು ಮಗನೇ, ನಿನ್ನನ್ನು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಹಾಗೂ ನಾನು ಇವಾಗ ನಿನ್ನ ಕೈ ರುಚಿನ ತಿನ್ನಬೇಕು, ಬೇಗನೆ ಊಟನ ಅಡುಗೆನ ಮಾಡ್ಕೊಂಡು ತಗೋಬಾ ಅಂತ ಒಂದು ಲೆಟರಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಅವರ ತಾಯಿನ ಒಂದು ರೂಮಲ್ಲಿ ಇರಿಸಿರ್ತಾರೆ. ಸೊ ಅವರ ತಾಯಿ ಟಿವಿಗೆ ಬರ್ತಾರೆ ವೀಕ್ಷಕರೇ. ಸೊ ಆಗ ಮನೆ ಕಂಟೆಸ್ಟೆಂಟ್ ಎಲ್ಲ ಸೂರಜ್ ನಿಮ್ಮಮ್ಮ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಸೂರಜ್ ಅವರು ಟಿವಿ ಹತ್ರ ಹೋಗಿ ನಿಂತ್ಕೋತಾರೆ. ಅದಾದ ನಂತರ ತಕ್ಷಣವೇ ಹೋಗಿ ಅವ್ರಿಗೆ ಇಷ್ಟ ಆದ ಅಡುಗೆನ, ಅವರ ತಾಯಿಗೆ ಇಷ್ಟ ಆದ ಅಡುಗೆನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಮಾಡ್ಕೊಂಡು ಅವರ ತಾಯಿಗೆ ಕಷ್ಟಪಟ್ಟು ಮಾಡಿ ಅವರ ತಾಯಿಗೆ ತಗೋ ಹೋಗ್ತಾರೆ ವೀಕ್ಷಕರೇ ಆ ಟಿಫನ್ ಬಾಕ್ಸಲ್ಲೇ. ಅದರ ನಂತರ ಮುಂದಿನ ಕಂಟೆಸ್ಟೆಂಟ್ ಯಾರಪ್ಪ ಬರೋದು ಅಂದರೆ ಅದು ಧನುಷ್ ಅವ್ರಿಗೆ. ಸೊ ಇವ್ರಿಗೆ ಒಳ್ಳೆ ಟ್ವಿಸ್ಟ್ ಕೊಟ್ಟೇನೆ ಅವರ ಫ್ಯಾಮಿಲಿ ಅವ್ರನ್ನ ಕರೆಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಹೇಗೆ ಕರೆಸ್ತಾರೆ ಅಂತ ಪೂರ್ತಿಯಾದ ವಿವರನ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಏನಪ್ಪ ಆಗುತ್ತೆ ಅಂದರೆ ಧನುಷ್ ಅವರ ಹೆಂಡತಿ ಹಾಗೂ ಅವರ ಅಮ್ಮನ ಇಬ್ರು ಸಹ ಕರೆಸಿರ್ತಾರೆ ವೀಕ್ಷಕರೇ. ಸೊ ಆಗ ಅವರ ಅಮ್ಮ ಹಾಗೂ ಅವರ ಹೆಂಡತಿ ಏನಿರ್ತಾರೆ ಟಿವಿಲಿ ಬರ್ತಾರೆ. ಆದರೆ ಟಿವಿಯಿಂದ ಅವರ ಮಗ ಹೇಗಿದ್ದಾರೆ, ಅವರ ಸಿಚುವೇಶನ್ ಏನು ಅಂತ ತೋರಿಸ್ತಾರಲ್ಲ. ಸೊ ಅದೇ ರೀತಿಯಾಗಿ ಮನೆ ಕಂಟೆಸ್ಟೆಂಟ್ಗೆಲ್ಲ ಅವರ ತಾಯಿ ಅವರ ಹೆಂಡತಿ ಗೊತ್ತಾಗುತ್ತೆ. ಸೊ ಆದ್ದರಿಂದ ಮನೆಯ ಕಂಟೆಸ್ಟೆಂಟ್ ಎಲ್ಲ ಧನುಷ್ ನಿಮ್ಮ ಅಮ್ಮ ಬಂದರು ಅಂತ ಎಲ್ಲರೂ ಕಿರ್ಚ್ಕೋತಾರೆ. ಸೊ ಅದಕ್ಕಾಗಿ ಧನುಷ್ ಅವರು ಹತ್ರ ಹೋದಾಗ ಧನುಷ್ ಅವ್ರಿಗೆ 2 ಚಾಯ್ಸ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಈ ಟಾಸ್ಕು ಈ ಚಾಯ್ಸು ಕರೆಕ್ಟಾ ತಪ್ಪಾ, ಈ ಚಾಯ್ಸ್ ಕೊಟ್ಟಿರೋದು ಬಿಗ್ ಬಾಸು
ಏನಕ್ಕೆ ಯಾವ ಉದ್ದೇಶದಿಂದ ಈ ಟಾಸ್ಕ್ನ ಕೊಟ್ಟಿರೋದು ಅಂತ ನೀವು ತಿಳ್ಕೊಬೇಕಂದ್ರೆ ಸೊ ಈ ಎಪಿಸೋಡ್ನ ನೋಡಲೇಬೇಕು ನೀವು. ಸೊ ಏನಪ್ಪ ಆ ಚಾಯ್ಸು ಅಂದರೆ ಮೊದಲನೇದಾಗಿ ಅವರ ಹೆತ್ತ ತಾಯಿ ಬಳಿ ಹೋಗ್ಬೋದು, ಎರಡನೇದು ಅವರ ಹೆಂಡತಿ ಜೊತೆ ಹೋಗ್ಬೋದು. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ಧನುಷ್ ಅವರು ಯಾರನ್ನ ಚೂಸ್ ಮಾಡ್ಕೋತಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೀವೆಲ್ಲರೂ ಪೂರ್ತಿಯಾಗಿ ನೋಡಬೇಕು ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದು ಗಿಲ್ಲಿ ಅವರ ಕಾಮಿಡಿ. ಸೊ ಗಿಲ್ಲಿ ಅವ್ರಿಗೆ ಕಾಮಿಡಿ ಮಾಡ್ತಾ ಇರ್ತಾರೆ ಕಾವ್ಯ ಅವ್ರಿಗೆ. ಸೊ ಅದೇ ರೀತಿಯಾಗಿ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಕಾಮಿಡಿ ಪೀಸ್ನ ಮಾಡಿದ್ರ ಇವತ್ತು ಅಂತ ನೋಡೋದಾದ್ರೆ ಮಾಡಿದ್ದಾರೆ ವೀಕ್ಷಕರೇ. ಸೊ ಅವರ ಮುಖದಲ್ಲಿ ತುಂಬ ಲಿಪ್ಸ್ಟಿಕ್ನ ಬಳಿಯೋದಂತೆ ಹಾಗೂ ಕಪ್ಪು ಬಣ್ಣದ ಒಂದು ಐಲೈನರ್ ಏನಿದೆ ಅದನ್ನು ಸಹ ಅವರ ಮುಖಕ್ಕೆ ಹಾಕಿದ್ದಾರೆ, ಹಾಗೂ ಹೂಗಳು ಹಾಗೂ ಅವರ ತಲೆ ಮೇಲೆ ಸ್ಪ್ರೇನು ಸಹ ಹಾಕಿದ್ದಾರೆ ವೀಕ್ಷಕರೇ. ಅದರ ಫೋಟೋ ಸಿಕ್ಕಿಲ್ಲ, ಬಟ್ ಸಿಕ್ಕಿದ್ರೆ ನೀವು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ಸೊ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಮಾಸ್ಟರ್ ಗೇಮ್ನೇ ಆಡಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು ವೀಕ್ಷಕರೇ. ಸೊ ಏನು ಆ ಗೇಮು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ನೀವೆಲ್ಲ ಅನ್ಕೊಂಡಿರ್ಬೋದು ರಾಶಿಕಾ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಗಿಲ್ಲಿ ಅವರು ಅಲ್ಲಿ ಒಂದು ಮಾಸ್ಟರ್ ಮೈಂಡ್ನ ಯೂಸ್ ಮಾಡಿ, ಒಂದು ಟ್ರಿಕ್ನ ಯೂಸ್ ಮಾಡಿ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಏನು ಆ ಟ್ರಿಕ್ ಅಂದರೆ, ಸೊ ನಿಮಗೆ ಗೊತ್ತಿರ್ಬೋದು ರಾಶಿಕಾ ಹಾಗೂ ಗಿಲ್ಲಿ ಅವ್ರ ನಡುವೆ ಸ್ವಲ್ಪ ಸಂಭಾಷಣೆ ನಡೆದಿತ್ತು. ಸೊ ಅದೇ ರೀತಿಯಾಗಿ ರಾಶಿಕಾ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ನೆನ್ನೆಯ ಟಾಸ್ಕ್ನಲ್ಲಿ ರಾಶಿಕಾ ಅವ್ರಿಗೆ ಯಾರು ನಿಮ್ಮನ್ನು ನಾಮಿನೇಟ್ ಮಾಡಿದ್ರು ಅಂತ ಹೇಳಿದಾಗ ಅವರು ಫಸ್ಟ್ ಪ್ರಿಫರೆನ್ಸ್ ಹೋಗೋದೆ ಗಿಲ್ಲಿಗೆ. ಸೊ ಆಗ ಗಿಲ್ಲಿಯವರು ಏನು ಮಾಡ್ತಾರೆ, ಅವರ ತಲೆ ಉಪಯೋಗಿಸಿ ಅವ್ರಿಗೆ ಸೇಫ್ ಅಂತ ತೋರಿಸ್ತಾರೆ. ಸೊ ಅಲ್ಲಿ ರಾಶಿಕಾ ಅವರು ತಪ್ಪಾಗಿ ಹೇಳೋದ್ರಿಂದ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗಲು ನಾಮಿನೇಟ್ ಆಗ್ತಾರೆ. ಸೊ ಇದೊಂದು ಒಳ್ಳೆ ಟ್ರಿಕ್, ಅದು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಂಡೈರೆಕ್ಟ್ ಆಗಿ ಮಾಡಿರೋ ಪ್ಲ್ಯಾನು ಅಂತ ಹೇಳ್ಬೋದು ಅದು ಗಿಲ್ಲಿ ಅವರು ವೀಕ್ಷಕರೇ. ಸೊ ನಾವು ವೋಟಿಂಗ್ ರಿಸಲ್ಟಿಗೆ ಬಂದರೆ 10 ಜನ ನಾಮಿನೇಟ್ ಆಗಿದ್ರು. ಸೊ ಅದರಲ್ಲಿ 10ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ರಾಶಿಕಾ ಅವರು, ಇವ್ರಿಗೆ 4,000 ವೋಟ್ ಸಿಕ್ಕಿದೆ. 9ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಧನುಷ್ ಅವರು, 8ನೇ ಸ್ಥಾನದಲ್ಲಿ ಸೂರಜ್ ಅವರು ಹಾಗೂ 7ನೇ ಸ್ಥಾನದಲ್ಲಿ ಧ್ರುವಂತ್ ಅವರು. ಸೊ 9ನೇ ಸ್ಥಾನದಲ್ಲಿ ಧನುಷ್ ಅವ್ರಿಗೆ ಎಷ್ಟು ವೋಟ್ ಸಿಕ್ಕಿದೆ ಅಂದರೆ 5,533. 8ನೇ ಸ್ಥಾನದಲ್ಲಿರೋ ಸೂರಜ್ ಅವ್ರಿಗೆ 6,000 ವೋಟ್ ಸಿಕ್ಕಿದೆ. 7ನೇ ಸ್ಥಾನದಲ್ಲಿರೋ ಧ್ರುವಂತ್ ಅವ್ರಿಗೆ 8,000 ವೋಟ್ ಸಿಕ್ಕಿದೆ. ಇನ್ನು 6ನೇ ಸ್ಥಾನದಲ್ಲಿರೋ ಮಾಳು ಅವ್ರಿಗೆ 9,191 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರೋ ಅಶ್ವಿನಿ ಅವ್ರಿಗೆ 9,600 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇನ್ನು 4ನೇ ಸ್ಥಾನದಲ್ಲಿರೋದು ಯಾರು ಅಂತ ನಿಮಗೆ ಬೆಳಗ್ಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ಸೊ 4ನೇ ಸ್ಥಾನದಲ್ಲಿ ರಘು ಅವರಿರೋದು ವೀಕ್ಷಕರೇ. ಸೊ ಇವ್ರಿಗೆ 10,606 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 3ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಸ್ಪಂದನ ಅವರು. ಸೊ ಇವ್ರಿಗೆ 11,000 ಚಿಲ್ಲರೆಯ ಓಟು ಸಿಕ್ಕಿದೆ ವೀಕ್ಷಕರೇ. ಸೊ 2ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ರಕ್ಷಿತಾ ಅವರು. ಸೊ ಇವ್ರಿಗೆ 15,063 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 1ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಗಿಲ್ಲಿ ಅವರು ವೀಕ್ಷಕರೇ. ಸೊ ಗಿಲ್ಲಿ ಅವ್ರಿಗೆ 38,363 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಗಿಲ್ಲಿ ಅವರು ಯಾವಾಗಲೂ ಟಾಪಲ್ಲಿದ್ದಾರೆ. ಸೊ ಈ ವರ್ಷ ಅವರು ಕಪ್ಪು ಗೆಲ್ಬಾರ್ದಾ ಅಂತ ಕಮೆಂಟ್ ಮಾಡಿ, ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ, ಹಾಗೂ ರಕ್ಷಿತಾ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಯೆಲ್ಲೋ ಹಾರ್ಟ್ನ ಕಮೆಂಟ್ ಮಾಡಿ, ಹಾಗೂ 3ನೇ ಸ್ಥಾನದಲ್ಲಿರೋ ಸ್ಪಂದನ ಅವರ ಫ್ಯಾನ್ಸ್ ಯಾರೆಲ್ಲ ಇದ್ದಾರಾ ಅವರು ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಇಷ್ಟಾಗಿತ್ತು ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ಡೈಲಿ ವಿಡಿಯೋ ಹಾಕೋದನ್ನ ಮರೆಯಲ್ಲ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.